ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಎಣ್ಣೆ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ. ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಸಣ್ಣ ಉರಿಯಲ್ಲೇ ಇರಲಿ. ಕರಿಬೇವು ಸೊಪ್ಪು, ಈರುಳ್ಳಿ ತೆಳ್ಳಗೆ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮ್ಯಾಗಿ ಹೇಗೆ 2 ಮಿನಿಟ್ಸಲ್ಲಿ ಮಾಡ್ತಿರೋ ಆ ಥರ 2 ಮಿನಿಟ್ಸಲ್ಲಿ ತುಂಬ ಜಲ್ದಿ ತುಂಬ ಕ್ವಿಕ್ಕಾಗಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಚಿತ್ರಾನ್ನ ಏನು ಯೂಶ್ವಲಿ ಎಲ್ಲರೂ ಮಾಡ್ತಾನೆ ಇರ್ತಾರೆ, ನಾವು ಕೂಡ ಡಿಫ್ರೆಂಟ್ ಟೈಪಲ್ಲಿ ಟ್ರೈ ಮಾಡಿರ್ತೀವಿ. ಈ ಥರ ಒಂದ್ಸಲಿ ಮಾಡಿ ನೋಡಿ. ಅರಿಶಿನದ ಪುಡಿ ಆ್ಯಡ್ ಮಾಡಿದ್ದೀನಿ, ಕೊತ್ತಂಬರಿ ಬೀಜದ ಪುಡಿ ಆ್ಯಡ್ ಮಾಡಿದ್ದೀನಿ, ಗರಂ ಮಸಾಲ ಪೌಡರ್ ಮತ್ತು ಜೀರಾ ಪೌಡರ್ ಇದೆಲ್ಲ ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಕ್ವಿಕ್ಕಾಗಿ ಆಗುತ್ತೆ. ದಿಢೀರಾಗಿ ನೀವೇನು ಮಾಡಬೇಕು, ಬರೀ ಚಿತ್ರಾನ್ನ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ. ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೊಂಡು ತಿನ್ನಿ. ನಾನು ಇವಾಗ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಅದನ್ನೆಲ್ಲ ಕ್ಲೀನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಲ್ಲಿ ಪೌಡರ್ನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಸುಟ್ಟೋಗ್ಬಿಡುತ್ತೆ ಚಿಲ್ಲಿ ಪೌಡರ್ ಮೊದಲೇ ಆ್ಯಡ್ ಮಾಡಿದ್ರೆ. ಇವಾಗ ನಾನು ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಪ್ಲೈನ್ ರೈಸ್, ವೈಟ್ ರೈಸ್. ಇದನ್ನೆಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಲಿಂಬೆನೂ ಹಾಕಿಲ್ಲ, ಹುಣಸೆಹಣ್ಣು ರಸನೂ ಹಾಕಿಲ್ಲ. ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ. ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ. ನಿಮಗೆ ಬೆಳಗ್ಗೆ ಹೊತ್ತು ಏನು ಮಾಡಲಿ ಅನ್ನೋದಕ್ಕೂ ನಿಮಗೆ ಏನಾದರೂ ಅನ್ನ ಮಿಕ್ಕಿದ್ರೆ ನೀವು ಮಾಡ್ಕೋಬೋದು. ಆಮೇಲೆ ನಾನು ಕೊತ್ತಂಬರಿ ಸೊಪ್ಪು ಗಾರ್ನಿಷಿಗೆ ಹಾಕಿದ್ದೀನಿ ಮತ್ತು ತುರಿದಿರೋ ಕಾಯಿ. ಇಷ್ಟೇ. ಇಟ್ಸ್ ವೆರಿ ಈಸಿ ಆ್ಯಂಡ್ ವೆರಿ ಟೇಸ್ಟಿಯಸ್ ಡಿಲಿಷಿಯಸ್ ಚಿತ್ರಾನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.